ಶಿಗ್ಗಾವಿ ಸವಣೂರು ರೈತರ ಪ್ರಮುಖ ಬೆಳೆಗೆ ಸಂಕಷ್ಟ ಎದುರಾಗಿದೆ. ಹೊರ ರಾಜ್ಯದಲ್ಲಿ ವೀಳ್ಯದೆಲೆಗೆ ಭಾರೀ ಬೇಡಿಕೆ ಇದೆ. ಆದರೆ ಕೊರೆಯುವ ಚಳಿಗೆ ವೀಳ್ಯದೆಲೆ ಒಣಗ್ತಾ ಇದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಕೀಟಗಳ ಹಾವಳಿಗೆ ಎಲೆಗಳಿಗೆ ರೋಗ ತಗುಲಿದ್ದು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಹಾಳಾಗಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. ಹೊರ ರಾಜ್ಯದಿಂದ ಬಂದು ಸರಗಳತನ ಮಾಡಿ ಎಸ್ಕೇಪ್ ಆಗ್ತಿದ್ದ ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಒರಿಸ್ಸಾ ಮೂಲದ ದೇಬಸ್ಸೀನ್ ಮಧುಸೂದನ್ ಬಂಧಿತರಿಂದ 60 ಗ್ರಾಂ ಚಿನ್ನದ ಸರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನವೆಂಬರ್ 21ರಂದು ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಖದೀಮರು ವೃದ್ಧೆ ಬಳಿ ಇದ್ದ ಸರ ಕಳ್ಳತನ ಮಾಡಿದ್ರು. ವೃದ್ಧೆಯ ದೂರು ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿಯ ಅಶೋಕ್ ನಗರದ ಹೂವಿನ ಮಾರ್ಕೆಟ್ ಬಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಬಂಧಿತನಿಂದ 1.06 ಲಕ್ಷ ರೂಪಾಯಿ ಮೌಲ್ಯದ 36.16 ಗ್ರಾಂ ಹೆರಾಯಿನ್ ಸೀಸ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲೂ ಕೂಡ ಗುಡುಗು ಸಹಿತ ಜೋರು ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಉಡಾ ಬೇಟೆಯಾಡಿದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ. ಕಳಸಾ ತಾಲೂಕಿನ ಬಾಲ್ಖಲ್ ಮುಳ್ಳೋಡಿಯಲ್ಲಿ ಘಟನೆ ನಡೆದಿದೆ. ಕಾಫಿ ತೋಟದಲ್ಲಿ ಉಡಾ ಬೇಟೆಯಾಡುತ್ತಿದ್ದಾಗ ಸುಮಾರು 14 ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಕಾಳಿಂಗ ಸರ್ಪವನ್ನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಾಗಿದೆ. ದೂರ 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 ಅಲ್ಲ, ಯಾವುದು ಬೇಡ ಯಾವುದು ಬೇಡ. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇವಿಎಂ ಬಗ್ಗೆ ಮಾತಾಡಿದ್ರು. ಇವಿಎಂ ಅನ್ನ ತಿರುಚಬಹುದು, ಅದರಿಂದ ಇವಿಎಂ ಬದಲು ಪೇಪರ್ ಬ್ಯಾಲೆಟ್ಗೆ ಮರಳುವುದೇ ಉತ್ತಮ. ಮುಂದುವರೆದಂತಹ ದೇಶಗಳು ಕೂಡ ಇವಿಎಂನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದೆ. ಇವಿಎಂ ಕಾರ್ಯನಿರ್ವಹಣೆ ಬಗ್ಗೆ ಅನುಮಾನ ಇದೆ. ಹೀಗಾಗಿ ಪೇಪರ್ ಬ್ಯಾಲೆಟ್ ಮರುಪರಿಚಯಿಸುವ ಅಗತ್ಯ ಇದೆ ಅಂತ ಹೇಳಿದ್ರು. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇವಿಎಂನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇಲ್ಲಿ ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು ಇವೆಲ್ಲ. ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಳೆದ ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿರೋ ಡಿಸಿಎಂ ಡಿಕೆಶಿ ಇಂದು ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ರ ಮುಂದಿನ ನಡೆ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಶಿಗ್ಗಾವಿ ಸವಣೂರು ರೈತರ ಪ್ರಮುಖ ಬೆಳೆಗೆ ಸಂಕಷ್ಟ ಎದುರಾಗಿದೆ. ಹೊರ ರಾಜ್ಯದಲ್ಲಿ ವೀಳ್ಯದೆಲೆಗೆ ಭಾರೀ ಬೇಡಿಕೆ ಇದೆ. ಆದರೆ ಕೊರೆಯುವ ಚಳಿಗೆ ವೀಳ್ಯದೆಲೆ ಒಣಗ್ತಾ ಇದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಕೀಟಗಳ ಹಾವಳಿಗೆ ಎಲೆಗಳಿಗೆ ರೋಗ ತಗುಲಿದ್ದು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಹಾಳಾಗಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. ಹೊರ ರಾಜ್ಯದಿಂದ ಬಂದು ಸರಗಳತನ ಮಾಡಿ ಎಸ್ಕೇಪ್ ಆಗ್ತಿದ್ದ ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಒರಿಸ್ಸಾ ಮೂಲದ ದೇಬಸ್ಸೀನ್ ಮಧುಸೂದನ್ ಬಂಧಿತರಿಂದ 60 ಗ್ರಾಂ ಚಿನ್ನದ ಸರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನವೆಂಬರ್ 21ರಂದು ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಖದೀಮರು ವೃದ್ಧೆ ಬಳಿ ಇದ್ದ ಸರ ಕಳ್ಳತನ ಮಾಡಿದ್ರು. ವೃದ್ಧೆಯ ದೂರು ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿಯ ಅಶೋಕ್ ನಗರದ ಹೂವಿನ ಮಾರ್ಕೆಟ್ ಬಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಬಂಧಿತನಿಂದ 1.06 ಲಕ್ಷ ರೂಪಾಯಿ ಮೌಲ್ಯದ 36.16 ಗ್ರಾಂ ಹೆರಾಯಿನ್ ಸೀಸ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲೂ ಕೂಡ ಗುಡುಗು ಸಹಿತ ಜೋರು ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ.
ಚಿಕ್ಕಮಗಳೂರಿನಲ್ಲಿ ಉಡಾ ಬೇಟೆಯಾಡಿದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ. ಕಳಸಾ ತಾಲೂಕಿನ ಬಾಲ್ಖಲ್ ಮುಳ್ಳೋಡಿಯಲ್ಲಿ ಘಟನೆ ನಡೆದಿದೆ. ಕಾಫಿ ತೋಟದಲ್ಲಿ ಉಡಾ ಬೇಟೆಯಾಡುತ್ತಿದ್ದಾಗ ಸುಮಾರು 14 ಅಡಿ ಉದ್ದದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ. ಕಾಳಿಂಗ ಸರ್ಪವನ್ನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಾಗಿದೆ. ದೂರ 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 ಅಲ್ಲ, ಯಾವ್ದು ಬೇಡ ಯಾವ್ದು ಬೇಡ. ನಿನ್ನೆ ದೆಹಲಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇವಿಎಂ ಬಗ್ಗೆ ಮಾತಾಡಿದ್ರು. ಇವಿಎಂ ಅನ್ನ ತಿರುಚಬಹುದು, ಅದರಿಂದ ಇವಿಎಂ ಬದಲು ಪೇಪರ್ ಬ್ಯಾಲೆಟ್ಗೆ ಮರಳುವುದೇ ಉತ್ತಮ. ಮುಂದುವರೆದಂತಹ ದೇಶಗಳು ಕೂಡ ಇವಿಎಂನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದೆ. ಇವಿಎಂ ಕಾರ್ಯನಿರ್ವಹಣೆ ಬಗ್ಗೆ ಅನುಮಾನ ಇದೆ, ಹೀಗಾಗಿ ಪೇಪರ್ ಬ್ಯಾಲೆಟ್ ಮರುಪರಿಚಯಿಸುವ ಅಗತ್ಯ ಇದೆ ಅಂತ ಹೇಳಿದರು. ಎಲ್ಲ ಬಹಳ ಮುಂದುವರೆದ ದೇಶಗಳೆಲ್ಲ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇವಿಎಂನಿಂದ ಪೇಪರ್ ಬ್ಯಾಲೆಟ್ಗೆ ಹೋಗಿದ್ದಾರೆ. ಇಲ್ಲಿ ಪೇಪರ್ ಬ್ಯಾಲೆಟ್ಗೆ ಹೋಗೋದೇ ಬಹಳ ಒಳ್ಳೆಯದು. ಸುಮ್ಮನೆ ಅನಗತ್ಯವಾಗಿ ಸಸ್ಪೆಕ್ಟ್ ಮಾಡೋದು, ಅನುಮಾನ ಪಡೋದು, ಇವೆಲ್ಲ. ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಬೇಕಾಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಳೆದ ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಿರೋ ಡಿಸಿಎಂ ಡಿಕೆಶಿ ಇಂದು ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ರ ಮುಂದಿನ ನಡೆ ಭಾರೀ ಕುತೂಹಲವನ್ನ ಮೂಡಿಸ್ತಾ ಇದೆ. ಶಿಗ್ಗಾವಿ ಸವಣೂರು ರೈತರ ಪ್ರಮುಖ ಬೆಳೆಗೆ ಸಂಕಷ್ಟ ಎದುರಾಗಿದೆ. ಹೊರ ರಾಜ್ಯದಲ್ಲಿ ವೀಳ್ಯದೆಲೆಗೆ ಭಾರೀ ಬೇಡಿಕೆ ಇದೆ, ಆದರೆ ಕೊರೆಯುವ ಚಳಿಗೆ ವೀಳ್ಯದೆಲೆ ಒಣಗ್ತಾ ಇದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಕೀಟಗಳ ಹಾವಳಿಗೆ ಎಲೆಗಳಿಗೆ ರೋಗ ತಗುಲಿದ್ದು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬೆಳೆದಂತಹ ಬೆಳೆ ಹಾಳಾಗಿ ಅನ್ನದಾತ ಕಣ್ಣೀರಿಡ್ತಾ ಇದ್ದಾನೆ. ಹೊರ ರಾಜ್ಯದಿಂದ ಬಂದು ಸರಗಳತನ ಮಾಡಿ ಎಸ್ಕೇಪ್ ಆಗ್ತಿದ್ದ ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ. ಒರಿಸ್ಸಾ ಮೂಲದ ದೇಬಸೀನ್ ಮಧುಸೂದನ್ ಬಂಧಿತರಿಂದ 60 ಗ್ರಾಂ ಚಿನ್ನದ ಸರವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನವೆಂಬರ್ 21ರಂದು ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಖದೀಮರು ವೃದ್ಧೆ ಬಳಿ ಇದ್ದ ಸರ ಕಳ್ಳತನ ಮಾಡಿದ್ರು. ವೃದ್ಧೆಯ ದೂರು ಹಾಗೂ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ರಮವಾಗಿ ಹೆರಾಯಿನ್ ಮಾರಾಟ ಮಾಡ್ತಾ ಇದ್ದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಳಗಾವಿಯ ಅಶೋಕ್ ನಗರದ ಹೂವಿನ ಮಾರ್ಕೆಟ್ ಬಳಿ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಬಂಧಿತನಿಂದ 1.06 ಲಕ್ಷ ರೂಪಾಯಿ ಮೌಲ್ಯದ 36.16 ಗ್ರಾಂ ಹೆರಾಯಿನ್ ಸೀಸ್ ಮಾಡಿದ್ದಾರೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮುಂದಿನ 3-4 ದಿನ ಮಳೆಯಾಗುವ ಸಾಧ್ಯತೆ ಇದೆ. ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಬೆಂಗಳೂರಿನಲ್ಲೂ ಕೂಡ ಗುಡುಗು ಸಹಿತ ಜೋರು ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಚಿಕ್ಕಮಗಳೂರಿನಲ್ಲಿ ಉಡಾ ಬೇಟೆಯಾಡಿದ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿಯಲಾಗಿದೆ. ಕಳಸಾ ತಾಲೂಕಿನ ಬಾಲ್ಖಲ್ ಮುಳ್ಳೋಡಿಯಲ್ಲಿ ಘಟನೆ ನಡೆದಿದೆ. ಕಾಫಿ ತೋಟದಲ್ಲಿ ಉಡಾ ಬೇಟೆಯಾಡುತ್ತಿದ್ದಾಗ ಸುಮಾರು 14 ಅಡಿ ಉದ್ದ